ವೀಕ್ಷಕರ ಇಡೀ ರಾಜ್ಯಾದ್ಯಂತ ಗಮನ ಸೆಳೆದಿರುವಂತಹ ಬಿಡದಿ ಟೌನ್ಶಿಪ್ ಯೋಜನೆ ಏನಿದೆ, ಭೂಮಿ ಕೊಡೋರು ಒಂದಿಷ್ಟು ಜನ, ಭೂಮಿ ಕೊಡದೇ ಇರೋರು ಒಂದಿಷ್ಟು ಜನ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಭೂಮಿ ಕೊಡದೇ ಇರೋರ ಭೂಮಿಯನ್ನ ನಾವು ಬಲವಂತವಾಗಿ ಅತಿಕ್ರಮಿಸಿಕೊಳ್ಳೋದಿಲ್ಲ ಅಂತ ಹೇಳೋದ್ರ ಜೊತೆಗೆ ಸಮಿತಿ ರಚನೆ ಮಾಡ್ತೀನಿ ಅಂತ ಸುಮಾರು 4 ಹಳ್ಳಿಗಳನ್ನ ಈಗ ನೋಟಿಫಿಕೇಶನ್ ಮಾಡಿದ್ದಾರೆ. ಇವತ್ತು ಕಳೆದ 2 ವಾರಗಳಿಂದ ಭೂಮಿ ಕೊಡೋರು ಕೂಡ ಈಗ ಧರಣಿಗೆ ಕುಳಿತುಕೊಂಡಿದ್ದಾರೆ. ನಾವು ಹಿಂದಕ್ಕೆ ಹೋಗಕ್ಕಾಗಲ್ಲ, ಮಾಡ್ಲೇಬೇಕು ನಮ್ಮ ಟೌನ್ಶಿಪ್. 40 ಲಕ್ಷದಿಂದ ಎಕರೆಗೆ 1 ಕೋಟಿ ಕೊಟ್ಟಿರೋರೆ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾರ. ಯಾಕೆ ಮಾಡ್ತಾವ್ರೆ ಅಂದ್ರೆ ಈಗ 2 ಕೋಟಿ ಚಿಲ್ಲರೆ ಬರ್ತದಲ್ಲ, ಅವಾಗೆ ಉರಿ ಎತ್ಬಿಟ್ಟದೆ. ನಾವು ಜಮೀನ್ ಕೊಡಲ್ಲ, ನನಗೆ ಇಷ್ಟ ಇಲ್ಲ. ನಮ್ ತೋಟ ನೋಡಿದ್ರು ನೀವು ರಿಯಾಲಿಟಿ ಬಂದು ಒಂದ್ ವಿಡಿಯೋ ಮಾಡ್ಕೊಳ್ಳಿ. 30 ತರದ ಬೆಳೆ ಬೆಳೆದಿದೀವಿ ಮೇಡಮ್ ನಾವು. ರಾಜಕೀಯ ಇದ್ ಮಾಡ್ಕೊಂಡು ಅವ್ರ ಮನೆ ಅವ್ರು ಹಾಳು ಮಾಡ್ತಾರೆ. ಅವ್ರು ನಿಮ್ದು ರಾಜಕೀಯ ಅಂತಾರೆ, ನೀವು ಹೌದು ರಾಜಕೀಯ ಇಲ್ಲ. ನಾವು ಕುಮಾರಸ್ವಾಮಿ ಅವರು 2006ರಲ್ಲಿ ಈ ಪ್ರಾಜೆಕ್ಟ್ಗೆ ಕೈ ಹಾಕಿದ್ರು. ಅದಾದ ಮೇಲೆ 2007 ಮತ್ತು 2008ರಲ್ಲಿ ಖರೀದಿ ಮಾಡಿರುವಂತ ಸುಮಾರು 7.5 ಎಕರೆ ಇರಬೇಕು ಅಂತ. ರಾಧಕ್ಕ ಪಂಚಾಯಿತಿ ವೀಕ್ಷಿಸಿ ಇಂದು ರಾತ್ರಿ 8 ಗಂಟೆಗೆ.